ಜೀನಿ ಕಂಪನಿ ಮಾಲೀಕನ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದೆ. ಸಂತ್ರಸ್ತ ಮಹಿಳೆ ಮೇಲೆ ಒತ್ತಡ ಹಾಕ್ತಾ ಇದ್ದಾನೆ ಜೀನಿ ಕಂಪನಿ ಓನರ್ ಅನ್ನುವಂತ ಪ್ರಶ್ನೆ. ಅದಕ್ಕೆ ಪುಷ್ಟಿ ನೀಡುವಂತ ಅಥವಾ ಅದಕ್ಕೆ ಪೂರಕವಾಗಿರುವಂತ ಒಂದು ಆಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಸಂತ್ರಸ್ತೆಯ ಪತಿಗೆ ಕರೆ ಮಾಡಿ ಒತ್ತಡ ಹಾಕಿದ್ರ ದಿಲೀಪ್ ಕುಮಾರ್. ಮಧ್ಯವರ್ತಿ ಜೊತೆ ಕಾನ್ಫರೆನ್ಸ್ ಕಾಲ್ನಲ್ಲಿ ದಿಲೀಪ್ ಮಾತನಾಡಿದ್ದಾರೆ. ಜಡ್ಜ್ ಮುಂದೆ ನಾನು ಅನಕ್ಷರಸ್ಥೆ, ನನಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ, ಆ ರೀತಿ ಏನೂ ನಡೆದಿಲ್ಲ ಅಂತ ಹೇಳೋದಕ್ಕೆ ದಿಲೀಪ್ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂತ ಆಡಿಯೋ ಅದು. ಇದೆಲ್ಲ ಮಾಧ್ಯಮದವರ ಸೃಷ್ಟಿ ಅಂತ ಹೇಳಿ ಅಂತ ದಿಲೀಪ್ ಹೇಳಿದಾನೆ. ಮಾಧ್ಯಮದವರು ಬರೆದುಕೊಟ್ಟ ಹಾಗೆ ಹೇಳಿದ್ದೀನಿ ಅಂತ ದಿಲೀಪ್ ಹೇಳಿಕೊಟ್ಟಿದ್ದಾನೆ ಆ ಹೆಣ್ಮಗಳಿಗೆ ಮಧ್ಯವರ್ತಿಯ ಮುಖಾಂತರ. ಅಂತಹ ಘಟನೆ ನಡೆದಿಲ್ಲ, ಜಾತಿ ನಿಂದನೆ ನಡೆದಿಲ್ಲ ಅಂತ ಹೇಳಿ ಅಂತ ಸಂತ್ರಸ್ತೆಯ ಪತಿಗೆ ಮಧ್ಯವರ್ತಿಯ ಮೂಲಕ ಕರೆ ಮಾಡಿ ಕಾನ್ಫರೆನ್ಸ್ ಹಾಕಿ ಮಾತಾಡಿರೋದು. ಜಡ್ಜ್ ಮುಂದೆ ಬಂದು ಮಾಧ್ಯಮದವರ ಮೇಲೆ ಹೇಳಿ ದಿಲೀಪ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋಗಳೀಗ ವೈರಲ್ ಆಗ್ತಾ ಇದೆ. ದಿಲೀಪ್ ಕುಮಾರ್ ಒತ್ತಡ ಹೇರ್ತಿದ್ದಾರೆ ಅಂತ ಸಂತ್ರಸ್ತ ಮಹಿಳೆ ಹೇಳಿಕೆ ಕೊಟ್ಟಿದ್ದಾರೆ. ಅತ್ಯಾಚಾರಕ್ಕೆ ಯತ್ನ, ಜಾತಿ ನಿಂದನೆ ಆರೋಪವನ್ನ ಆ ಮಹಿಳೆ ಮಾಡಿದ್ರು. ಮಾಧ್ಯಮದವ್ರಿಗೆ ಏನು ಮಾಡಕ್ ಕೆಲಸ ಇಲ್ಲ, ನೀವು ಭಾರಿ ಘನಕಾರ್ಯ ಮಾಡಿದಿರಿ ಅಂತ ಆ ಮಹಿಳೆಗೆ ನಾವು ಬರ್ಕೊಟ್ಟು ಹೇಳ್ಕೊಟ್ಟು ಮಾಡಬೇಕಾ? ಮಾಡ್ತಾ ಇರೋದೆಲ್ಲ ಇಂಥ ಅನಾಚಾರದ ಕೆಲಸ. ಆ ಆಡಿಯೋ ದಿಲೀಪ್ ಕುಮಾರ್ ಮಾತನಾಡಿದ್ದಾರೆ ಎನ್ನಲಾದಂತ ಆಡಿಯೋ ಇದೆ, ಕೇಳ್ಕೊಂಡು ಬರೋಣ. ಏನ್ ಮಾಡ್ಬೇಕು ಅದನ್ನ ಹೇಳೋಣ. ಓಲಿ ದಿಲೀಪ ಮಾತಾಡೋ. ಏನಿಲ್ಲ, ಸತ್ಯ ಹೇಳಿದ್ರೆ ಆಯ್ತು ಜಡ್ಜ್ ಮುಂದೆ. ಇಲ್ಲ ಸ್ವಾಮಿ, ನಮ್ಗೆ ಈ ತರ ನಮ್ಗೆ ಓದಕ್ ಬರೆಯೋಕ್ ಬರಲ್ಲ, ಹಿಂಗೆ ಮಾಧ್ಯಮದವ್ರು ಬಂದು ಇದೇ ರೀತಿ ಬರ್ದಿದ್ರು, ನನ್ಗೆ ಓದಕ್ ಬರೆಯೋಕ್ ಬಂದಿಲ್ಲ, ಅಲ್ಲಿ ತರ ಘಟನೆ ಆಗಿಲ್ಲ ಅಂತ ಸತ್ಯ ಹೇಳಿದ್ರೆ ಆಯ್ತು. ಇವಾಗ ಅದನ್ನ ಇಂಗ್ಲಿಷ್ ನ ಸೈನ್ ಮಾಡೈತಲ್ಲ ಹುಡುಗಿ, ಹೆಂಗನ ಸೈನ್ ಹಾಕ್ಲಿ, ತೊಂದ್ರೆ ಇಲ್ಲ, ಸತ್ಯ ಹೇಳಿ ಮುಗಿದೋಯ್ತು. ಇಲ್ಲ ಸ್ವಾಮಿ, ಅವ್ರ ಬಲಂತಕ್ಕೆ ನಾನು ಯಾವ್ದೇ ಜಾತಿ ನಿಂದನೆ ಮಾಡಿಲ್ಲ, ನಮ್ಮನ್ನ ಹಿಡ್ಕೊಂಡ್ ಬಂದಿರ್ಲಿಲ್ಲ, ನಾವ್ ಹೇಳಿದ್ರು ಕೆಲಸದಿಂದ ತೆಗೆದಾಕಿದ್ರು, ಆ ಉದ್ದೇಶಕ್ಕೆ ನಾವು ಕೇಳಕ್ ಹೋಗಿ ಇದನ್ ಮಾಡಿದ್ವಿ ಬಿಟ್ರೆ ಆತರ ಆಗಿಲ್ಲ. ಇವ್ರು ಉದ್ದೇಶಪೂರ್ವಕ ಮಾಧ್ಯಮದವ್ರು ಮಾಡವ್ರೆ ಅಂತ ಒಂದು ಮಾಧ್ಯಮದವ್ರಿಗೆ ಹೇಳಿದ್ರೆ ಆಯ್ತು. ಈಗ ಮಾಧ್ಯಮದವರಂತೆ ಸತ್ಯ ಬರ್ದೇವ್ರು ಮಾಧ್ಯಮದವರು, ಇವ್ರತ್ತು ಬರ್ತಿಲ್ಲ. ಏನ್ ಮಾಡ್ಬೇಕು ಅದನ್ನ ಹೇಳೋಣ. ಓಲಿ ದಿಲೀಪ ಎಲ್ರಿಗೂ ನಮಸ್ಕಾರ. ನಾನು 29ನೇ ತಾರೀಕು ಕೋರ್ಟ್ಗೆ ಲಾಯರ್ ಕಾಲ್ ಮಾಡಿ ಕರೀತಾರೆ. ಆವಾಗ ನಾವು ಹೊರಟಿರ್ತೀವಿ. ಸುಮಾರು 1 ಗಂಟೆ ಟೈಮ್ನಾಗೆ ಕಾನ್ಫರೆನ್ಸ್ ಕಾಲ್ ಹಾಕೊಂಡು ದಿಲೀಪ್ ಅವ್ರು ಕಾಲ್ ಮಾಡಿ ಕೋರ್ಟಿಗೆ ಹೋದ್ರೂ ಸುಳ್ಳು ಮಾಹಿತಿ ಕೊಡಿ, ಈ ಥರ ಜಾತಿ ನಿಂದನೆ ಆಗಿಲ್ಲ, ಲೈಂಗಿಕ ದೌರ್ಜನ್ಯ ಆಗಿಲ್ಲ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಡಿ ಅಂತೇಳಿ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಮಾಡಿ ಹೇಳ್ತಾರೆ. ಆವಾಗ ಕಾನ್ಫರೆನ್ಸ್ ಕಾಲ್ ಮಾಡಿ ಹೇಳಿದ್ರು ನಾವು ಅದನ್ನ ಮೀರೂ ನಾವು ಕೋರ್ಟ್ಗೆ ಹೋಗಿ ಜಡ್ಜ್ ಮುಂದೆ ಇರೋ ಸತ್ಯನ ನಾವು ಕಂಪ್ಲೇಂಟಲ್ಲಿ ಏನಿದೆಯೋ ಅದನ್ನು ಕೋರ್ಟಲ್ಲಿ ಹೇಳಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನು 29ನೇ ತಾರೀಕು ಕೋರ್ಟ್ಗೆ ಲಾಯರ್ ಕಾಲ್ ಮಾಡಿ ಕರೀತಾರೆ. ಆವಾಗ ನಾವು ಹೊರಟಿರ್ತೀವಿ. ಸುಮಾರು 1 ಗಂಟೆ ಟೈಮ್ನಾಗೆ ಕಾನ್ಫರೆನ್ಸ್ ಕಾಲ್ ಹಾಕೊಂಡು ದಿಲೀಪ್ ಅವ್ರು ಕಾಲ್ ಮಾಡಿ ಕೋರ್ಟಿಗೆ ಹೋದ್ರೂ ಸುಳ್ಳು ಮಾಹಿತಿ ಕೊಡಿ, ಈ ಥರ ಜಾತಿ ನಿಂದನೆ ಆಗಿಲ್ಲ, ಲೈಂಗಿಕ ದೌರ್ಜನ್ಯ ಆಗಿಲ್ಲ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಡಿ ಅಂತೇಳಿ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಮಾಡಿ ಹೇಳ್ತಾರೆ. ಆವಾಗ ಕಾನ್ಫರೆನ್ಸ್ ಕಾಲ್ ಮಾಡಿ ಹೇಳಿದ್ರು ನಾವು ಅದನ್ನ ಮೀರೂ ನಾವು ಕೋರ್ಟ್ಗೆ ಹೋಗಿ ಜಡ್ಜ್ ಮುಂದೆ ಇರೋ ಸತ್ಯನ ನಾವು ಕಂಪ್ಲೇಂಟಲ್ಲಿ ಏನಿದೆಯೋ ಅದನ್ನು ಕೋರ್ಟಲ್ಲಿ ಹೇಳಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನು 29ನೇ ತಾರೀಕು ಕೋರ್ಟ್ಗೆ ಲಾಯರ್ ಕಾಲ್ ಮಾಡಿ ಕರೀತಾರೆ. ಆವಾಗ ನಾವು ಹೊರಟಿರ್ತೀವಿ. ಸುಮಾರು 1 ಗಂಟೆ ಟೈಮ್ನಾಗೆ ಕಾನ್ಫರೆನ್ಸ್ ಕಾಲ್ ಹಾಕೊಂಡು ದಿಲೀಪ್ ಅವ್ರು ಕಾಲ್ ಮಾಡಿ ಕೋರ್ಟ್ಗೆ ಹೋದ್ರೂ